ಮಿತ್ರರೇ ನಮಸ್ಕಾರ. ಇವತ್ತು ನಾವು ಈಗ ಆಲ್ರೆಡಿ ನಾವೇನಾದರೂ ಬಿಲ್ ಅನ್ನ ಪ್ರಿಂಟ್ ತಗೊಂಡಿದ್ದು ಈಗ ಅದು ನಮಗೆ ಕೈ ಸೇರ್ತಾ ಇಲ್ಲ ಅಥವಾ ಕಳೆದೋಗಿದೆ ಅಥವಾ ಮತ್ತೊಂದೇನೋ ಪ್ರಾಬ್ಲಮ್ ಆಗಿದೆ. ಈಗ ನಾವು ಮತ್ತೊಮ್ಮೆ ಬಿಲ್ ಅನ್ನ ಹೇಗೆ ಪ್ರಿಂಟ್ ತಗೊಳ್ಳೋದು, ಎಲ್ಲಿ ಹೋಗಬೇಕು ಅನ್ನೋ ಅಂತರ ಕುರಿತು ನಿಮ್ಗೆ ಏನಾದರೂ ಡೌಟ್ ಇದ್ರೆ ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ಸೊ ಮೊದಲಿಗೆ ನಾವು K2 ಅನ್ನ ಲಾಗಿನ್ ಆಗಬೇಕು. ಲಾಗಿನ್ ಆದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಾವು ಮೊದಲಿಗೆ ಕೇಸ್ ವರ್ಕರ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಬ್ಮಿಟ್ ಕೊಡಬೇಕು. ಸಬ್ಮಿಟ್ ಕೊಟ್ಟ ಆದ ನಂತರ ಪ್ರೋಗ್ರೆಸ್ ಅಲ್ಲಿ ಇದೆ, ಸ್ವಲ್ಪ ವೆಯ್ಟ್ ಮಾಡಕ್ಕೆ ಹೇಳ್ತಾ ಇದೆ. ಈಗ ಇಲ್ಲಿ ಬಿಲ್ ಪ್ರಿಪರೇಷನ್ ಅಂಡ್ ಸಬ್ಮಿಷನ್ ಅಂತ ಇದೆಯಲ್ಲ, ಅಲ್ಲಿ ಪ್ರೊಸೆಸ್ ಅಂತ ಇದೆ. ಅಲ್ಲಿ ಮತ್ತೆ ನಾವು ಕರ್ಸರ್ನ ತಗೊಂಡೋದ್ರೆ ಕೆಳಗಡೆ ಲಾಸ್ಟ್ ಆಪ್ಷನ್ ಬಿಲ್ ಪ್ರಿಂಟ್ ಬಿಲ್ ಡಾಕ್ಯುಮೆಂಟ್ಸ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಹೇಳುತ್ತೆ ನಮಗೆ ಬಿಲ್ ನಂಬರ್ ಅನ್ನ, ಬಿಲ್ ನಂಬರ್ ಆದ್ರೂ ನಾವು ಟೈಪ್ ಮಾಡಬಹುದು ಅಥವಾ ಟೋಕನ್ ಸಂಖ್ಯೆ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ನಾವು ಟೈಪ್ ಮಾಡಿದ್ರೆ, ಎಂಟರ್ ಮಾಡಿದ್ರೆ ಅಲ್ಲಿ ನಮಗೆ ಶೋ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲೊಂದು ಟೈಪ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸರ್ಚ್ ಕೊಡ್ತೀನಿ. ಸೊ ಅಲ್ಲಿ ನಮಗೆ ಓಪನ್ ಆಗುತ್ತೆ. ಆ ಟೋಕನ್ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಬಿಲ್ಗಳು ಕೂಡ ನಮ್ಗೆ ಇದಿಷ್ಟು ಬಿಲ್ಗಳಲ್ಲಿ ಯಾವುದು ನಮಗೆ ಬೇಕಾಗಿದೆ. ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ಬಿಲ್ ಡೀಟೇಲ್ಸ್ ಬೇಕಾಗಿದೆ, ಅದನ್ನ ನಾನು ಅಥವಾ ಟಾಪ್ ಶೀಟ್ ಆದ್ರೂ ಆಗಿರ್ಬೋದು, ಏನಾದ್ರೂ ಆಯ್ತು. ಸೊ ನೋಡಿಲ್ಲಿ ಪ್ರಿಂಟ್ ಕೊಡ್ತಾ ಇದ್ದೀನಿ. ಪ್ಲೀಸ್ ಎಂಟರ್ ರಿಮಾರ್ಕ್ಸ್ ಕೇಳ್ತಾ ಇದೆ ಫಾರ್ ರೀಪ್ರಿಂಟಿಂಗ್ ಡಾಕ್ಯುಮೆಂಟ್ಸ್ ಬಿಲ್ ಅಂತ. ಸೊ ನಾವು ಏನಾದ್ರೂ ಕೊಡ್ಬೇಕಿಲ್ಲಿ. ಏನು ನಾನು ಯಾವುದೋ ಒಂದು ಕೊಡ್ತಾ ಇದ್ದೀನಿ. ಸೊ ಅದು ಮತ್ತೆ ಕೇಳ್ತಾ ಇದೆ ನೋಡಿ. ಸೊ ಆಗ ನಿಮ್ಗೆ ಡೂಪ್ಲಿಕೇಟ್ ಬಿಲ್ ಸಿಗುತ್ತೆ ಹೊರತು ಆ ಒರಿಜಿನಲ್ ಬಿಲ್ ಸಿಗೋದಿಲ್ಲ. ಇಲ್ಲಿದೆ ನೋಡಿ ಡೂಪ್ಲಿಕೇಟ್ ಅಂತ. ಸೊ ಅದು ನಿಮಗೆ ಡೂಪ್ಲಿಕೇಟ್ ಸಿಗುತ್ತೆ. ಸೇವ್ ಕೊಡಿ. ನಾನು ಸುಮ್ಮನೆ ಬೇರೆ ಕಡೆ ಅದನ್ನ ಸೇವ್ ಮಾಡ್ಕೋತೀನಿ ಡೆಸ್ಕ್ಟಾಪ್ ಮೇಲೆ. ಸೊ ಈಗ ನಾವು ಪ್ರಿಂಟ್ ತಗೊಂಡಲ್ವಾ, ಸೊ ಈಗ ನಾವು ಅದನ್ನ ನೋಡಬಹುದು.